ಹಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಟು ಸರಳ ಸಲಹೆಗಳು. ಫ್ರೆಂಡ್ಸ್, ನಾನಿವತ್ತು ಮೂಲಂಗಿ ಸಾರು ಹೇಗೆ ಮಾಡೋದು ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮೂಲಂಗಿ ಸಾರು ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಕೆಮ್ಮು, ಶೀತ, ನೆಗಡಿ ಏನಿದ್ರೂ ಕಮ್ಮಿ ಆಗುತ್ತೆ. ಮತ್ತು ಗ್ಯಾಸ್ಟ್ರಿಕ್ ಏನಿದೆ ಅದು ಬೇಗ ಕ್ಯೂರ್ ಆಗುತ್ತೆ ಅಂತಲೇ ಹೇಳ್ಬೋದು. ಬನ್ನಿ, ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ. 2-3 ಟೇಬಲ್ ಸ್ಪೂನಷ್ಟು ಕಾಯಿ ತುರಿ, 1 ಟೊಮೊಟೊ, ಬೇಳೆ ಸಾಂಬಾರು ಪುಡಿ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಖಾರ ಅಕಸ್ಮಾತ್ ಇದ್ದರೆ ಇನ್ನೂ ಸ್ವಲ್ಪ ಕಮ್ಮಿ ತೊಗೋಬೋದು ನೀವು. 2 ಇಡಿಯಷ್ಟು ತೊಗರಿಬೇಳೆ ಮತ್ತು ಈರುಳ್ಳಿನ ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ. ಹುಣಸೆಹಣ್ಣು ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣ ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಮತ್ತು ಮೂಲಂಗಿನ ಈ ಥರ ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ ರೌಂಡ್ ಶೇಪಲ್ಲಿ. ಒಗ್ಗರಣೆಗಿದು ಸಾಸಿವೆ, ಕ್ರಷ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಕರಿಬೇವು, ಒಣಮೆಣ್ಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ. ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ ಕಾಯಿ ತುರಿ, ಟೊಮೊಟೊ ಮತ್ತು ಬೇಳೆ ಸಾಂಬಾರು ಪುಡಿನ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ತುಂಬ ಜನ ಬೆಳ್ಳುಳ್ಳಿನೂ ಹಾಕ್ತಾರೆ, ಬಟ್ ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ತಾಯಿಲ್ಲ. ಹೇಗಿದ್ದರೂ ಒಗ್ಗರಣೆಗೆ ಹಾಕ್ತಾಯಿದ್ದೀನಲ್ಲ ಅಂತ ಹೇಳಿ ಬೆಳ್ಳುಳ್ಳಿ ಹಾಕ್ತಾಯಿಲ್ಲ ಅಷ್ಟೇ. ನೀವು ಬೇಕಿದ್ರೆ ಹಾಕ್ಕೋಬೋದು. ತೊಗರಿಬೇಳೆನ ಒಂದು 2-3 ಸತಿ ತೊಳೆದಿಟ್ಕೊಂಡಿದ್ದೀನಿ, ಯಾಕಂದರೆ ಕಲರ್ ಇರುತ್ತೆ ಅಂತ ಹೇಳಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಮತ್ತು ರುಬ್ಬಿರೋ ಅಂಥ ಮಸಾಲೆನ ಇದಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಮೂಲಂಗಿ ಸಾರಿಗೆ ಯಾವಾಗಲೂ ನೀರನ್ನ ಕಮ್ಮಿ ಹಾಕೋಬೇಕಾಗುತ್ತೆ, ಯಾಕಂದರೆ ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅವಾಗ ಜಾಸ್ತಿ ನೀರಾಗಿಬಿಡುತ್ತೆ, ನೀರಾಗಿಬಿಡುತ್ತೆ ಸಾರು. ಸೊ ಗಟ್ಟಿಗಿರಬೇಕು ಅಂತ ಹೇಳಿ ನಾನಿಲ್ಲಿ 200 ml ಅಷ್ಟು ಮಾತ್ರ ನೀರು ತೊಗೊಂಡಿದ್ದೀನಿ. ನೋಡಿ, ಇಷ್ಟು ಗಟ್ಟಿ ಇದ್ದರೆ ಸಾಕು. ಆಮೇಲೆ ನೀರು ಹಾಕಿ ಹೆಚ್ಚಿಸ್ಕೋಬೋದು ನೀವು, ಹುಣಸೆಹಣ್ಣು ಬಿಟ್ಕೊಂಡು. ರೌಂಡಾಗಿ ಹೆಚ್ಚಿಟ್ಕೊಂಡಿರೋಂಥ ಮೂಲಂಗಿನ ಹಾಕ್ಕೊಳ್ಳೋಣ. ನಾನಿಲ್ಲಿ ಮೂಲಂಗಿನ ದೊಡ್ಡ ಸೈಜಿಂದು 2 ತೊಗೊಂಡಿದ್ದೀನಿ. ಉದ್ದುದ್ದ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು 2-3 ವಿಷಲ್ ಕೂಗಿಸಿ. ಅಕಸ್ಮಾತ್ ನಿಮ್ಮ ಮನೇಲಿ ಕಾವೇರಿ ನೀರಾಗಿದ್ದರೆ ಒಂದು 2 ಕೂಗಿಗೆ ಬೇಗ ಬೆಂದ್ಕೊಳ್ಳುತ್ತೆ ಬೇಳೆ. ಇಲ್ಲ ಕಾವೇರಿ ನೀರಲ್ಲ, ಬೋರ್ ನೀರು ಅಂತ ಹೇಳೋದಾದರೆ ನೀವು ಒಂದು 2-3 ಕೂಗೆ ಕೂಗಿಸ್ಬೇಕಾಗುತ್ತೆ. ಇವಾಗ ಇದಾಗಿದೆ, ಲಿಡ್ನ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಮೂಲಂಗಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ, ಸ್ವಲ್ಪ ಗಟ್ಟಿಯಾಗಿದೆ ಸಾರು. ಈಗ ಹುಣಸೆಹಣ್ಣು ಬಿಟ್ಟರೆ ಸರಿ ಹೋಗುತ್ತೆ. ನಿಮಗೆ ಸಾರು ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕು ಅನ್ನೋದಾದರೆ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕಿ ನೀವು ತೆಳ್ಳಗೆ ಮಾಡ್ಕೋಬೋದು. ಇಲ್ಲ ಗಟ್ಟಿಗೆ ಸಾಕು ಅನ್ನೋದಾದರೆ ಸ್ವಲ್ಪ ಹುಣಸೆಹಣ್ಣು ಬಿಟ್ಟು ನೀವು ಗಟ್ಟಿಯಾಗೇ ಇರಲಿ. ಹಾಗೇ ಒಂದು ಹೈ ಫ್ಲೇಮಲ್ಲೇ ಇಟ್ಟು ಒಂದು 2 ನಿಮಿಷದವರೆಗೂ ಕುದಿಸ್ಕೊಳ್ಳೋಣ. ಇದನ್ನು ನೀವು ಯಾವುದೇ ಸಾರು ಮಾಡಬೇಕಾದ್ರೂ ಹುಣಸೆಹಣ್ಣುಳಿನ ಲಾಸ್ಟಲ್ಲಿ ಹಾಕ್ಕೊಳ್ಳಿ, ಮತ್ತು ಜಾಸ್ತಿ ಕುದಿಸ್ಕೊಳ್ಳೋಕೆ ಹೋಗಬೇಡಿ. 2 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಂಡ್ರೆ ಸಾಕು, ಆಫ್ ಮಾಡಿಬಿಡಿ. ಇಲ್ಲಾಂದರೆ ಹುಳಿ ಅನಿಸುತ್ತೆ ಸಾರು, ಅಷ್ಟು ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ. ನೋಡಿ, ಬೇಳೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ, ನೀವು ನೋಡ್ತಾ ಇರ್ಬೋದು. ಇವಾಗ ಸಾರು ರೆಡಿಯಾಗಿದೆ. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಚಿಕ್ಕ ಬಾಣಲಿಗೆ ತುಪ್ಪ ಹಾಕ್ಕೊಳ್ಳೋಣ. ನಾನು ಎಣ್ಣೆ ಬದಲಾಗಿ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ ಚೆನ್ನಾಗಿರುತ್ತೆ, ಟೇಸ್ಟ್ ಕೊಡುತ್ತೆ ಸಾರಿಗೆ. ಅಕಸ್ಮಾತ್ ನೀವು ಎಣ್ಣೆ ಹಾಕ್ಕೊಂಡ್ರೆ ಒಂಥರ ಮಗ್ಚಿಟ್ಟು ಹೊಡೆದಾಗ ಆಗ್ತಾ ಇರುತ್ತೆ. ಜಾಸ್ತಿ ಎಣ್ಣೆ ಹಾಕ್ಕೊಂಡು ನಾವೇನಾದರೂ ತಿಂಡಿ ತಿಂತೀವಲ್ಲ, ಆ ಥರ ಅನಿಸ್ತಾ ಇರುತ್ತೆ ಸಾರು, ತಿನ್ನೋಕ್ಕಾಗಲ್ಲ, ಅಷ್ಟು ಇಷ್ಟ ಆಗಲ್ಲ ನನಗೆ. ಅದಕ್ಕೋಸ್ಕರ ತುಪ್ಪ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ನಾನಿಲ್ಲಿ ಸಾಸಿವೆ, ಒಣಮೆಣ್ಸಿನ್ಕಾಯಿ, ಕ್ರಷ್ ಮಾಡಿ ಇಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಕಸ್ಮಾತ್ ನಿಮ್ಮ ಮನೇಲಿ ಹಿಂಗೆ ತಿಂತೀವಿ ಅನ್ನೋದಾದರೆ ಹಿಂಗೆ ಹಾಕ್ಕೋಬೋದು ಬೆಳ್ಳುಳ್ಳಿ ಬದಲಾಗಿ. ನಾನು ಹಿಂಗೆ ಇಷ್ಟಪಡೋದಿಲ್ಲ ನಾನು, ಸೊ ಅದಕ್ಕೋಸ್ಕರ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಒಗ್ಗರಣೆ ಹಾಕ್ತಾಯಿದ್ದಾಗೆ ನಿಮಗೆ ಶಬ್ದ ಬರಬೇಕು. ಶಬ್ದ ಬಂದರೆ ಮಾತ್ರ ಚೆನ್ನಾಗಿ ಸಾರಿಗೆ ಒಗ್ಗರಣೆ ಹಿಡಿಯುತ್ತೆ, ಇಲ್ಲಾಂದರೆ ಹಿಡಿಯಲ್ಲ. ನೀವು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಸಾರಿಗೆ ಹಾಕ್ತೀನಿ ಅಂದರೆ ಅಷ್ಟು ಬಿಸಿ ಇರಲ್ವಲ್ಲ, ಆವಾಗ ಅಷ್ಟು ಹಿಡಿಯೋದಿಲ್ಲ ಸಾರಿಗೆ, ಚೆನ್ನಾಗಿರೋದ ಟೇಸ್ಟು. ಅದು ಬಿಸಿ ಇದ್ದಾಗಲೇ ಒಗ್ಗರಣೆ ಸಾರಿಗೆ ಹಾಕ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಗ್ಗರಣೆ ಹಾಕಿದ ತಕ್ಷಣ ಪ್ಲೇಟ್ನ ಮುಚ್ಚಿಬಿಡಿ. ಸಾರು ತಿನ್ನೋದಕ್ಕೆ ರೆಡಿಯಾಗಿದೆ. ಮುದ್ದೆಗೆ ಬೇಕಂದರೆ ಮುದ್ದೆಗೆ, ಅನ್ನಕ್ಕೆ ತುಂಬ ಸೂಪರಾಗಿರುತ್ತೆ ಈ ಮೂಲಂಗಿ ಸಾರು. ಫ್ರೆಂಡ್ಸ್, ನನ್ನ ಈ ಮೂಲಂಗಿ ಸಾರು ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಯಾವಾಗಲೂ ಹೇಳೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮರಿಬೇಡಿ. ಎಲ್ಲರೂ ಆರೋಗ್ಯವಾಗಿ ಖುಷಿಯಾಗಿರಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.